ಇನ್ನು ಸನ್ಮಾನ ಸಮಾರಂಭದಲ್ಲಿ ಮಾತನಾಡಿದ ಶ್ರೀ ಯತಿರಾಜ್ ಬಿಆರ್ ನಾಯ್ಡುರವರಿಗೆ ಪ್ರಶಸ್ತಿ ನೀಡಿ ಗೌರವಿಸುವುದು ನಮಗೆ ಸಂತೋಷ ತಂದಿದೆ. ತಿರುಮಲಕ್ಕೂ ಶ್ರೀಕೃಷ್ಣ ದೇವರಾಯನಿಗೂ ಅನನ್ಯ ಸಂಬಂಧ ಇದೆ. ನಾಯ್ಡುರವರು ಟಿಟಿಡಿ ಅಧ್ಯಕ್ಷರಾದ ನಂತರ ದೊಡ್ಡ ಕ್ರಾಂತಿಯೇ ಮಾಡಿದ್ದಾರೆ. ಅಲ್ಲಿ ಭಕ್ತರಿಗೆ ಶೀಘ್ರ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ದಾರೆ. ಅನ್ಯ ಧರ್ಮೀಯರನ್ನ ಹೊರಗೆ ಕಳಿಸಿ ಶುದ್ಧ ಮಾಡಿದ್ದಾರೆ. ಕರ್ನಾಟಕಕ್ಕೂ ತಿರುಮಲಕ್ಕೂ ಹೆಚ್ಚಿನ ಬಾಂಧವ್ಯವಿದೆ. ಶ್ರೀಕೃಷ್ಣ ದೇವರಾಯ ಪ್ರಶಸ್ತಿ ನಾಯ್ಡುಗೆ ಕೊಟ್ಟಿದ್ದೀವಿ. ರಾಮಾನುಜ ಸೇವಾ ಪ್ರಶಸ್ತಿಯನ್ನೂ ಕೊಡ್ತಾ ಇದ್ದೀವಿ. ನಮ್ಮ ಯತಿರಾಜ ಮಠದಿಂದ ಅವರಿಗೆ ನಾವು ಕೊಡ್ತಾ ಇದ್ದೀವಿ. ರಾಮಾನುಜರ ಕೃಪೆ ಅವರಿಗೆ ಸಿಗಲಿ ಅಂತ ಆಶೀರ್ವಾದಿಸಿದ್ದಾರೆ. అభినందనలు తెలియచేయవలసిందిగా కోరుతున్నాము. స్వామీజీ వారి సువర్ణ హస్తాల మీదుగా మఠం నుంచి ప్రసాదాన్ని అందుకుంటున్నారు. ఈనాటి సభాధ్యక్షులు, తిరుమల తిరుపతి దేవస్థానం అధ్యక్షులు శ్రీ బిఆర్ నాయుడు గారు కరతాళ ధ్వనులండి. తక్షయాయ చ శ్రీమాన్ ఆవిరభూద్భూమౌ రామానుజ దివాకరః త్రిణీకృత విరించాది నిరంకుశ విభూతయః రామానుజ పదాంభోజ సమాశ్రయనశాలినః నమో వెంకటశైలేంద్ర చంద్రాయ పరమాత్మనే ತ್ರಿಜಗದ್ವಂದ್ಯಪಾದಾಯ ಭಾರ್ಗವಿ ವಕ್ಷಸೇ ನಮಃ. ಇವತ್ತು ಶುಕ್ರವಾರ ತಿರುಮಲೆಯಲ್ಲಿ ಶ್ರೀನಿವಾಸನಿಗೆ ಅಭಿಷೇಕ ಆಗಿದೆ. ಸರ್ವಾಲಂಕಾರ ಭೂಷಿತನಾದಂತಹ ಶ್ರೀನಿವಾಸ ಇಡೀ ಜಗತ್ತಿನಲ್ಲಿರುವಂಥ ಎಲ್ಲ ಭಕ್ತರಿಗೆ ಅನವರತ ಅನುಗ್ರಹ ಮಾಡ್ತಾನೇ ಇರ್ತಾನೆ. ಇವತ್ತು ನಮ್ಮ ನಾಯ್ಡು ಅವರಿಗೆ ಕೃಷ್ಣದೇವರಾಯ ಪುರಸ್ಕಾರವನ್ನು ಈ ತೆಲುಗು ವಿಜ್ಞಾನ ಸಮಿತಿ ನೀಡ್ತಾ ಇದೆ. ಅದು ತುಂಬ ಅರ್ಥಪೂರ್ಣವಾದಂಥದ್ದು. ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವ ಇದೆ. ಕೃಷ್ಣದೇವರಾಯ ಆ ವಿಜಯನಗರ ಸಾಮ್ರಾಜ್ಯವನ್ನು ಇಡೀ ಭಾರತ ಅಲ್ಲ, ಇಡೀ ಜಗತ್ತಿನಲ್ಲಿ ದೊಡ್ಡ ಸಾಮ್ರಾಜ್ಯವಾಗಿ ಬೆಳೆಸಿದರು. ಆ ಕೃಷ್ಣದೇವರಾಯರಿಗೂ ಮತ್ತು ತಿರುಮಲ ಎರಡೂ ಅನನ್ಯವಾದಂಥ ಸಂಬಂಧ ಇದೆ. ಇವತ್ತಿಗೂ ನೋಡಿ, ತಿರುಮಲೆಯಲ್ಲಿ ಶ್ರೀನಿವಾಸನ ದೇವಸ್ಥಾನದಲ್ಲಿ ಪ್ರವೇಶ ಮಾಡುವಾಗ ಕೃಷ್ಣದೇವರಾಯ ತಮ್ಮ ಉಭಯ ಪತ್ನಿಯರ ಜೊತೆ ಅಲ್ಲೇ ಇದ್ದಾನೆ. ಅನೇಕ ಸೇವೆಗಳನ್ನು ಕೃಷ್ಣದೇವರಾಯ ಮಾಡಿದ್ದಾನೆ. ಕೃಷ್ಣದೇವರಾಯನಿಗೆ ಮೂಲ ಪ್ರೇರಣೆ ಶ್ರೀ ವೈಷ್ಣವ ಸಂತರು. ಅವರು ಶ್ರೀ ವೈಷ್ಣವ ಭಕ್ತರು ಕೃಷ್ಣದೇವರಾಯ. ಅಂತಹ ಕೃಷ್ಣದೇವರಾಯ ಪ್ರಶಸ್ತಿಯನ್ನು ನಮ್ಮ ನಾಯ್ಡು ಅವರಿಗೆ ಇವತ್ತು ತೆಲುಗು ವಿಜ್ಞಾನ ಸಮಿತಿ ನೀಡ್ತಾ ಇರೋದು ತುಂಬ ಸಂತೋಷ ಮತ್ತು ಅರ್ಥಪೂರ್ಣವಾಗಿದೆ. ನಮ್ಮ ನಾಯ್ಡು ಅವರು ಚೇರ್ಮನ್ ಆದಮೇಲೆ ಮಾಡಿದಂತಹ ದೊಡ್ಡ ಕ್ರಾಂತಿ ಅಂದರೆ, ಈಗಷ್ಟೇ ಅವರು ಹೇಳಿದ್ರು, ತಿರುಮಲೆಯಲ್ಲಿದ್ದಂತಹ ನಾನ್ ಹಿಂದೂಸ್ ಅವರನ್ನೆಲ್ಲ ಹೊರಗೆ ಕಳಿಸಿದ್ರು. ಯಾಕೆಂದರೆ ಹಿಂದೂ ಧರ್ಮಕ್ಕೆ ಪ್ರತಿಪಾದ್ಯವಾದಂತಹ ಸನಾತನ ಧರ್ಮಕ್ಕೆ ಸ್ಥಾನವಾದಂತಹದ್ದು ತಿರುಮಲ ಕ್ಷೇತ್ರ. ಏಕೆಂದರೆ 1000 ವರ್ಷಗಳ ಹಿಂದೆ ಸಂತ ರಾಮಾನುಜರು ಆ ಕ್ಷೇತ್ರವನ್ನು ಪೂರ್ತಿ ವೈಷ್ಣವ ಕ್ಷೇತ್ರವನ್ನಾಗಿ ಮಾಡಿ ಎಲ್ಲ ಜಾತಿ ಧರ್ಮದವರೂ ಬಂದು ಭಗವಂತನನ್ನು ದರ್ಶನ ಮಾಡಬಹುದು ಅಂತ ಉದಾತ್ತ ಚಿಂತನೆ ಮಾಡಿದಂಥವರು ಸ್ವಾಮಿ ರಾಮಾನುಜರು. ನಮ್ಮ ನಾಯ್ಡು ಅವರು ಚೇರ್ಮನ್ ಆಗಿ ಬಂದ ಮೇಲೆ ಅನೇಕ ಸುಧಾರಣೆಗಳನ್ನು ಮಾಡಿದ್ದಾರೆ. ಈಗಷ್ಟೇ ನಾನು ಅವರ ಹತ್ರ ಹೇಳಿದ್ದೆ. ಅವರು ಮಾಡಿರುವಂಥ ಸುಧಾರಣೆ ಅಂದರೆ ನಮ್ಮಂಥ ಸಾಮಾನ್ಯ ಭಕ್ತರಿಗೆ ಅತ್ಯಂತ ಶೀಘ್ರದಲ್ಲಿ ದರ್ಶನ ಆಗುವಂತೆ ಮಾಡಿದ್ದಾರೆ. ಅದು ಬಹಳ ವಿಶೇಷ. ಮತ್ತು ಅಲ್ಲಿದ್ದಂತಹ ಅನೇಕ ಬೇರೆ ಬೇರೆ ಮತಕ್ಕೆ ಸೇರಿದಂಥವನ್ನೆಲ್ಲ ಅವ್ರನ್ನ ಕಳಿಸಿ ಒಂಥರ ಶುದ್ಧವಾದಂತಹ ತಿರುಮಲ ಕ್ಷೇತ್ರವನ್ನು ಮಾಡಿರುವಂತಹ ನಾಯ್ಡು ಅವರಿಗೆ ನಾವೆಲ್ಲ ಸೇರಿ ಇವತ್ತು ಅಭಿನಂದನೆಯನ್ನು ಸಲ್ಲಿಸಬೇಕು. ತಿರುಮಲ ಕ್ಷೇತ್ರ ಅಂದರೆ ಇಡೀ ಜಗತ್ತಿನಲ್ಲಿಯೇ ನಮ್ಮ ಹಿಂದೂ ಧರ್ಮ, ಸನಾತನ ಧರ್ಮಕ್ಕೆ ಪ್ರತೀಕವಾದಂತಹ ಕ್ಷೇತ್ರ. ಮೂಲೆಗಳಿಂದ